ಆತ್ಮೀಯರೇ ನಮಸ್ಕಾರ. ಈಗ ಹೈಯರ್ ಪ್ರೈಮರಿ ಸ್ಕೂಲು ಮಕ್ಕಳು ಸ್ಪೋರ್ಟ್ಸ್ ಐ ಡಿ ಕಾರ್ಡನ್ನು ತೆಗೆಯೋದು ಹೇಗೆ ಅಂತ ಹೀಗೆ ನೀವು SSK ಕರ್ನಾಟಕ ಅಂತ ಸರ್ಚ್ ಮಾಡಿ, ಗೂಗಲ್ ಕ್ರೋಮ್ನಲ್ಲಿ ಮಾಡಿ, ಫೈರ್ಫಾಕ್ಸಲ್ಲಿ ಟ್ರಬಲ್ ಆದರೆ ಗೂಗಲ್ ಕ್ರೋಮ್ನಲ್ಲಿ ಮಾಡಿ SSK ಕರ್ನಾಟಕ ಲಾಗಿನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಲಿಂಕನ್ನು ಕ್ಲಿಕ್ ಮಾಡ್ತೀರಾ ಕೆಳಗಡೆ ಇರೋವಂಥದ್ದು. ಆವಾಗ ಈ ರೀತಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಯೂಸರ್ ನೇಮು ಯುಡೈಸ್ ಸ್ಕೂಲ್ ಯುಡೈಸ್ ನಂಬರ್ ಆಗಿರುತ್ತೆ ಮತ್ತು ಯುಡೈಸ್ ನಂಬರ್ಗೆ ಸಂಬಂಧಪಟ್ಟಂತಹ ಪಾಸ್ವರ್ಡು, ನಿಮ್ಮಲ್ಲಿ ಈಗಾಗಲೇ ಹಳೆ ಪಾಸ್ವರ್ಡ್ ಇರುತ್ತಲ್ಲ, ಅದೇ ವರ್ಕ್ ಆಗೋವಂಥ ಪಾಸ್ವರ್ಡು, ಅದನ್ನೇ ಎಂಟ್ರಿ ಮಾಡಿ ಯುಡೈಸಿಗೆ ಸಂಬಂಧಪಟ್ಟಿರೋದನ್ನು. ಆಮೇಲೆ ಅದ್ರ ಕೆಳಗಡೆ ಇರುವಂತಹ ಈ ಒಂದು ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ಇದೆ ನೋಡಿ ಕ್ಯಾಪ್ಚಾ ಕೋಡ್ ನಂಬರು, ಅದನ್ನು ಎಂಟ್ರಿ ಮಾಡಿದ್ದೀನಿ. ಆಮೇಲೆ ಲಾಗಿನ್ ನಾವು ಅಂತ ಒತ್ಬೋದು. ಅದಕ್ಕೆ ಕೆಳಗಡೆ ಏನಿದೆ ಅಂದರೆ ಚೇಂಜ್ ಪಾಸ್ವರ್ಡು, ನೀವು ಪಾಸ್ವರ್ಡು ಚೇಂಜ್ ಮಾಡೋದಾದರೆ ಇಲ್ಲಿ ಮಾಡ್ಕೋಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಚೇಂಜ್ ಆಗುತ್ತೆ. ಆನಂತರ ಫರ್ಗಾಟ್ ಪಾಸ್ವರ್ಡ್ ಏನಾದ್ರು ನೀವು ಮರ್ತಿದ್ರೆ ಹೊಸ್ದಾಗಿ ಮಾಡ್ಕೋಬಹುದಾಗಿದೆ. ಈಗ ಈ ರೀತಿ ಓಪನ್ ಆಯಿತು ನೋಡಿ, ಲಾಗಿನ್ ಅಂದರೆ ಯುಡೈಸ್ ಕೋಡ್ ನಂಬರು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ಮೇಲೆ ಈ ರೀತಿ ಓಪನ್ ಆಯಿತು. ಈಗ ಪ್ರಿಂಟ್ ಅಪ್ಲಿಕೇಶನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮೇಲ್ಗಡೆ ಒಂದು ಟೈಟ್ಲ್ ಬಾರಲ್ಲಿ ಬಲಭಾಗದಲ್ಲಿ ಇದ್ದಿದ್ದನ್ನು. ಈಗ ಅಲ್ಲಿ ಸರ್ಚ್ ಅನ್ನೋದು ಕೆಳಗಡೆ ಇಳಿಸಿದಾಗ ಸರ್ಚ್ ಅನ್ನೋದು ಒಂದು ಬಾಕ್ಸ್ ಸಿಗುತ್ತೆ. ಅಲ್ಲಿ ಸರ್ಚ್ ಅನ್ನೋದರಲ್ಲಿ PE26 ಕಾಮನ್ನಾಗಿ ಎಂಟರ್ ಮಾಡಿ, ಅನಂತರ ವಿದ್ಯಾರ್ಥಿಯ ಶಾರ್ಟ್ಸ್ ID ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಾದಮೇಲೆ ನಾವು ಪ್ರಿಂಟ್ ಸರ್ಟಿಫಿಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಪಕ್ಕದ ಕ್ಲೋಸ್ ಬಟನ್ ಇದೆ, ಈಗ ಬೇಡ ಅಂದರೆ ಕ್ಲೋಸ್ ಮಾಡ್ತೀವಿ. ಈಗ ಪ್ರಿಂಟ್ ಸರ್ಟಿಫಿಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಮಾಡಿದ್ಮೇಲೆ ಈ ರೀತಿಯಾಗಿ ನೋಡಿ ಓಪನ್ ಆಗಿದೆ. ಇಲ್ಲಿ ವಿದ್ಯಾರ್ಥಿಯ ಡೀಟೇಲ್ ಇದೆ, ಇದು ಬ್ಲರ್ ಆಗಿದೆ ಈಗ ಸದ್ಯಕ್ಕೆ. ಇಲ್ಲಿ ಏನಿದೆ ಬಲಭಾಗದಲ್ಲಿ ಮೇಲ್ಗಡೆ ನೋಡಿ ಪ್ರಿಂಟ್ ಅಂತ ಇದೆಯಲ್ಲ, ಅದ್ರ ಕೆಳಗಡೆ ಅದು ಏನಂತ ಇರುತ್ತೆ ಅಂತ ಅಂದರೆ ಸೇವ್ ಎಸ್ PDF ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನಿಮ್ಮ ಫೋನಲ್ಲೇ ಆಗಲಿ ಅಥವಾ ಡೆಸ್ಕ್ಟಾಪ್ ಕಂಪ್ಯೂಟ್ರಲ್ಲಾಗಲಿ ಸೇವ್ ಮಾಡ್ಕೊತೀರ. ಅಥವಾ ನಿಮ್ಮದು ಪ್ರಿಂಟರ್ ಯಾವುದು HP ಇರ್ಬೋದು ಅಥವಾ ಕೆನವಾ ಇರ್ಬೋದು, ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡಾಗ ಅದು ಡೈರೆಕ್ಟ್ ಪ್ರಿಂಟಾಗಿ ನಿಮಗೆ ಪ್ರಿಂಟರ್ ಬಂದ್ಬಿಡುತ್ತೆ ಆವಾಗಲೇ. ಹಾಗಾಗಿ ನೀವು ಏನನ್ನು ಸೆಲೆಕ್ಟ್ ಮಾಡ್ಕೊತೀರೋ ಅದ್ರ ಮೇಲೆ ಇದಾಗುತ್ತೆ. ಈಗ ಸೇವ್ ಎಸ್ PDF ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆವಾಗ ನಾವು ನಮ್ಮ ಫೋನಲ್ಲಾದರೂ ಸರಿ ಅಥವಾ ಡೆಸ್ಕ್ಟಾಪ್ ಅಥವಾ ಕಂಪ್ಯೂಟರ್ ಇದ್ರೂ ಸರಿ, ಅದರಲ್ಲಿ ಈಗ ಸೇವ್ ಮಾಡ್ಕೊತೀನಿ. ಇಲ್ಲಿ ಸೇವ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ, ಬೇಡ ಅಂದರೆ ಕ್ಯಾನ್ಸಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೀಗ ಅಲ್ಲಿ ನೋಡ್ತಾ ಇದ್ದೀರಾ. ಹೀಗೆ ನಾವು ಏನು ವಿದ್ಯಾರ್ಥಿಗಳ ID ಕಾರ್ಡನ್ನು ಇಲ್ಲಿ ಡೌನ್ಲೋಡ್ ಅಂದರೆ ಅದನ್ನು ಪ್ರಿಂಟ್ ಕೊಟ್ಟು ಆ ಪ್ರಿಂಟೌಟನ್ನು ತಗೋಬಹುದಾಗಿದೆ ಅಥವಾ ನಿಮ್ಮ ಒಂದು ಸಿಸ್ಟಮಲ್ಲಿ ಸೇವ್ ಮಾಡ್ಕೋಬಹುದಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದರೆ. ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. वीडियोस बनाने हैं, फिल्मोरा है ना।